in all walks of life. ಎಷ್ಟೊಂದು ಸರ್ತಿ ನಾನು ಜನರನ್ನ ಬೆಂಗಳೂರಲ್ಲಿ ಮೀಟ್ ಮಾಡಿದ್ದೀನಿ ಎಷ್ಟೊಂದು ಸಂದರ್ಭಗಳಲ್ಲಿ. Who have success stories from being a cycle rickshaw man to a vegetable vendor. ಒಬ್ಬ ಮೀನುಗಾರರಿಂದ ಒಬ್ಬ ವೆಂಡರಿಂದ ನಾನು ಎಷ್ಟೊಂದು ಜನ ಸಕ್ಸಸ್ ಸ್ಟೋರಿನ ಕೇಳಿದ್ದೀನಿ ಇಲ್ಲಿ. And there is only one thing common with everybody, ಎಲ್ಲರ ಹತ್ರ ಒಂದು ಕಾಮನ್ ವಿಷಯ ಇದೆ, that everybody has a dream. ಎಲ್ರಿಗೂ ಒಂದು ಕನಸು ಅನ್ನೋದಿತ್ತು. My first job ನನ್ನ ಮೊದಲನೇ ಕೆಲಸ was of a waiter. ಒಬ್ಬ ವೇಟರ್ ಆಗಿರೋದಿತ್ತು. I waited in a restaurant in Australia, ಆಸ್ಟ್ರೇಲಿಯಾದ ಒಂದು ರೆಸ್ಟೋರೆಂಟ್ ಇತ್ತು. and I used to get paid $17 a day. $17 ನನಗೆ ಒಂದು ದಿನಕ್ಕೆ ಕೊಡ್ತಾ ಇದ್ರು ಅಲ್ಲಿ. And today's money, if you look at it, it's about 130 rupees a day. 130 ರೂಪಾಯಿ ಇವತ್ತಿನ ಲೆಕ್ಕಾಚಾರದ ಪ್ರಕಾರ. Plus raita, butter chicken and rice. ರೈತಾ ಬಟರ್ ಚಿಕನ್ ರೈಸ್ ಕೊಡ್ತಾ ಇದ್ರು ನನಗೆ. So I only worked in the Indian restaurant because I was in school. ಸಾರಿ, I only worked in the Indian restaurant because I was in school. ನಾನು ಶಾಲೆಗೆ ಹೋಗ್ದೇನೆ ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದ್ದೆ ಅಲ್ಲಿ. Not because of the 150 rupees, ಆ 150 ರೂಪಾಯಿಗೋಸ್ಕರ ಅಲ್ಲ, but because of the butter chicken, rice and raita I got every day. ಅಲ್ಲಿ ನಂಗೆ ಸಿಗ್ತಾ ಇದ್ದು ಬಟರ್ ಚಿಕನ್ ರೈತಾಗೆ ರೈಸ್ಗೆ ನಾನು ಹೋಗ್ತಾ ಇದ್ದೆ. So by the same example, ಅದೇ ಎಕ್ಸಾಂಪಲ್ ತಗೊಂಡ್ರೆ, if you have a dream, ನಿಮ್ಗೊಂದು ಕನಸು ಅನ್ನೋದಿದ್ರೆ then live that dream every day. ಅದನ್ನ ದಿನವಾಗ್ಲೂ ಅದನ್ನ ನೋಡ್ತಾ ಇರಿ, ಅದನ್ನ ಬೆಳೆಸ್ತಾ ಇರಿ. My apologies that I'm a little slow ನಾನು ಸ್ವಲ್ಪ ನಿಧಾನವಾಗಿ ಮಾತಾಡ್ತೀನಿ, ನಂಗೆ ಕ್ಷಮೆ ಇರಲಿ. because my English is very weak. ನನ್ನ ಇಂಗ್ಲಿಷ್ ತುಂಬಾ ವೀಕ್ ಆಗಿದೆ. And my Hindi is even weaker. ಹಿಂದಿ ಇನ್ನೂ ವೀಕ್ ಆಗಿದೆ. Ever since I came back to Modi Care, ನಾ ಮೋದಿ ಕೇರಿಗೆ ಬಂದಾಗಿಂದ I cannot speak in English ನಾನು ಇಂಗ್ಲಿಷಲ್ಲಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. because English is a language of foreigners. ಅದು ಇಂಗ್ಲಿಷ್ ಪರದೇಶಿಗಳ ಭಾಷೆ ಆಗಿದೆ. वो जो आप लोग कितने लोगों को हिंदी समझ आते हैं? ಎಷ್ಟು ಜನಕ್ಕೆ ಹಿಂದಿ ಬರುತ್ತೆ? No? No, he translate, don't worry. जिनको हिंदी समझ आती है, ಎಷ್ಟು ಜನಕ್ಕೆ ಹಿಂದಿ ಅರ್ಥ ಆಗುತ್ತೋ, या तमिल या कन्नड़ा या तेलुगु, ಯಾವುದೇ ಭಾಷೆ ಆಗಲಿ, ಕನ್ನಡ ತಮಿಳ್ ತೆಲುಗು ಆಗಲಿ, जो हिंदी या अपनी भाषा में गाली देने का मजा आता है, वो इंग्लिश में नहीं आता. ಹಿಂದಿನಲ್ಲಿ ಕೆಟ್ಟ ಪದಗಳನ್ನ ಹೇಳೋಷ್ಟು ಮಜಾ ನಂಗೆ ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ. So I don't know, please don't mind my example. ನನ್ನ ಎಕ್ಸಾಂಪಲ್ನ ನೀವು ಬೇಜಾರು ಮಾಡ್ಕೋಬೇಡಿ. पर सच बात तो ये है ನಿಜ ಏನು ಅಂದ್ರೆ, कि अपनी भाषा में सबसे ज्यादा मजा आता है. ನಮ್ಮ ಭಾಷೆಯಲ್ಲಿ ಮಾತಾಡುವಾಗ ನಮಗೆ ಬಹಳ ಖುಷಿ ಸಿಗುತ್ತೆ. मैं आज ये हमारे इतना खूबसूरत माहौल, ಇಷ್ಟೊಂದು ಸುಂದರವಾದ ಒಂದು ವಾತಾವರಣ ಇವತ್ತಿಲ್ಲಿ ನೋಡಿದೆ, उसका मैं बहुत बहुत शुक्रिया अदा करना चाहता हूँ. ಅದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. पर हर एक चीज में एक कमी जरूर रहेगी. ಯಾವುದೆಲ್ಲ ನೋಡಿದ್ರೆ ಒಂದು ಮಾತ್ರ ಕಮ್ಮಿ ಇದ್ದೇ ಇರುತ್ತೆ. मैं धोती, ನನ್ನ ಧೋತಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. I was hoping that they would have a dhoti and shirt at the back. ಧೋತಿ ರೆಡಿ ಮಾಡಿಕೊಂಡಿರ್ತೀರಾ, ಶರ್ಟ್ ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೆ. But all of them are looking wonderful. ನೀವೆಲ್ಲ ಚೆನ್ನಾಗಿ I am looking like an idiot. ಕಾಣಿಸ್ತಾ ಇದ್ದೀನಿ. Karnataka and Bangalore ಕರ್ನಾಟಕ ಮತ್ತೆ ಬ್ಯಾಂಗ್ಳೂರ್ is very special for me. ನನಗೆ ತುಂಬಾ ಬಹಳ ಸ್ಪೆಷಲ್ ಆಗಿದೆ. For many reasons it's special for me. ತುಂಬಾ ಕಾರಣಗಳಿಗೆ ನನಗೆ ಇದು ಬಹಳ ಸ್ಪೆಷಲ್ ಆಗಿದೆ. My college started from Bangalore. ನನ್ನ ಕಾಲೇಜ್ ಕೂಡ ಬೆಂಗಳೂರು ಸ್ಟಾರ್ಟ್ ಆಗಿದೆ. My first company was in Bangalore. ನನ್ನ ಮೊದಲನೇ ಕಂಪನಿ ಬ್ಯಾಂಗ್ಳೂರಿಂದ ಶುರುವಾಗಿದೆ. I grew up to be a man in Bangalore. ನಾನೊಬ್ಬ ಮನುಷ್ಯನಾಗಿದ್ದು ಬ್ಯಾಂಗ್ಳೂರಿಂದಾನೆ. I came to Bangalore from Dehradun. ದೇಹರಾದೂನಿಂದ ನಾನು ಬೆಂಗಳೂರಿಗೆ ಬಂದೆ.
And that time, there used to be Mac of Brigade Road, Mac restaurant. ಮ್ಯಾಕ್ ರೆಸ್ಟೋರೆಂಟ್ ಅಂತ ಬ್ರಿಗೇಡ್ ರೋಡ್ ಇರ್ತಾ ಇತ್ತು ಅವಾಗ. Drive-in movie theatre in JP Nagar. ಡ್ರ್ಯಾಗನ್ ಥಿಯೇಟರ್ ಅಂತ ಇತ್ತು JP ನಗರಲ್ಲಿ. Right? So I lived in JP Nagar. JP ನಗರದಲ್ಲಿ ನಾನು ಇರ್ತಾ ಇದ್ದೆ. I did engineering in Bangalore University. ಇಂಜಿನಿಯರಿಂಗ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಮಾಡಿದೆ. And I spent my evening having beer and burger every evening. ಬಿಯರ್ ಬರ್ಗರ್ ಪ್ರತಿ ಈವ್ನಿಂಗ್ ಬೆಂಗಳೂರಲ್ಲೇ ನಾನು ಕಳೀತಾ ಇದ್ದೆ. So today I am what I am is because of you all to spoiling me in Bangalore. ನಾನು ಇವತ್ತು ಏನೇ ಆದ್ರೂ ಬ್ಯಾಂಗ್ಳೂರಿಂದ ಆಗಿದ್ದೀನಿ, ನಿಮ್ಗಳಿಂದ ಆಗಿದ್ದೀನಿ. Because I don't drink beer. I don't drink beer. ನಾನು ಬಿಯರ್ ಕುಡಿಯೋದಿಲ್ಲ. But Bangalore taught me to have beer after milk. ಹಾಲು ಕುಡಿದ ಮೇಲೆ ಬಿಯರ್ ಹೇಳ್ಕೊಟ್ಟಿದ್ದೆ ಬ್ಯಾಂಗ್ಳೂರ್ ನನಗೆ. वो कहते हैं ना कि बच्चा कभी लड़के को कभी इंसान बनना पड़ता है. ಹುಡುಗರಿಂದ ನಾವು ದೊಡ್ಡ ಮನುಷ್ಯನಾಗಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ವಾ. तो बहुत बहुत शुक्रिया कि आज मैं हूँ वो आपकी वजह से हूँ. ನನ್ನನ್ನು ಹುಡುಗನಾಗಿ ದೊಡ್ಡನ್ ಮಾಡಿದ್ದೆ ನೀವುಗಳೆಲ್ಲ ಸೇರಿ. बैंगलोर कह लीजिए, कर्नाटका कह लीजिए कि खुशबू में ही कुछ और बात है. ಬ್ಯಾಂಗ್ಳೂರ್ ಹೇಳಿ, ಕರ್ನಾಟಕ ಹೇಳಿ, ಇಲ್ಲಿದೊಂದು ವಾತಾವರಣ, ಒಂದು ಸುಗಂಧತೆನೇ ಬೇರೆ ತರ ಇರುತ್ತೆ ಇಲ್ಲಿದು. कितना भी स्ट्रेस हो लाइफ में, कितना भी स्ट्रेस हो, जब प्लेन से उतरकर बैंगलोर में पैर रखते हैं तो सारा स्ट्रेस चले जाता है. ಎಷ್ಟೇ ಒತ್ತಡಗಳಿರಲಿ, ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ಪ್ಲೇನ್ ಇಂದ ಇಳಿದ ತಕ್ಷಣ ಎಲ್ಲ ಹೊಟ್ಟೋಗುತ್ತೆ. और आज मैं आप लोगों के बीच 7 साल बाद आ रहा हूँ. ನಾನೊಂದು 7 ವರ್ಷದ ನಂತರ ಬರ್ತಾ ಇದ್ದೀನಿ. और चंद्रू सबसे नाराज है मेरे से. ಚಂದ್ರು ಅವರು ಯಾವಾಗಲೂ ನನ್ನ ಬೆನ್ನಿಂದ ಬಿದ್ದಿದ್ದಾರೆ. बट थैंक यू वेरी मच कि आप लोगों ने मुझे इतना प्यार दिया, इतना आदर दिया और इतना अच्छा वेलकम दिया कि मैं थोड़ा अब दिक्कत में आ गया हूँ. ಧನ್ಯವಾದಗಳು. ಇಷ್ಟೊಂದು ಆಧಾರತೆ ಆದ್ಯತೆ ಕೊಟ್ಟು ನನ್ನನ್ನು ವೆಲ್ಕಮ್ ಮಾಡಿದ್ದೀರಿ. ನನಗೆ ತುಂಬಾ ಕಷ್ಟಕ್ಕೆ ಸಿಕ್ಕಾಕ್ಸಿದ್ದೀರಿ. मैं तो दिक्कत क्यों हूँ कि मैं अपनी धर्मपत्नी को ये वीडियो भेजने वाला हूँ कि जब मैं घर आऊँ तो ऐसी संवाद कर लो. ನಾನು ಯಾಕೆ ಧರ್ಮ ಸಂಕಟದಲ್ಲಿ ಇದ್ದೀನಿ ಅಂತಂದ್ರೆ ನನ್ನ ಹೆಂಡತಿಗೆ ವಿಡಿಯೋ ಕಳಿಸ್ತೀನಿ, ಹಿಂಗೆ ಮಾಡಿದಾರೆ ನೋಡು ಅಂದ್ಬಿಟ್ಟು ಅಂತ. तो जो लोग पहली बार आए हैं, मैं बिजनेस प्लान नहीं जानता, मैं मार्केटिंग प्लान नहीं जानता, ये RBD, GBD, SD, ED इन टाइटल मुझे मालूम नहीं क्या है. मुझे सिर्फ एक चीज़ मालूम है. ನನಗೆ ಫಸ್ಟ್ ಟೈಮ್ ಬಂದಿರೋರಿಗೆ ಹೇಳ್ತಾ ಇದ್ದೀನಿ, ಮಾರ್ಕೆಟಿಂಗ್ ಪ್ಲಾನ್ ಏನು, ಬಿಸ್ನೆಸ್ ಪ್ಲಾನ್ ಏನು, RBD ಏನು, GBD ಏನು, ಇವೆಲ್ಲ ನಂಗೆ ಅರ್ಥ ಆಗಲ್ಲ. ನಂಗೆ ಅರ್ಥ ಆಗುತ್ತೆ ಅಂದ್ರೆ ಒಂದೇ ಒಂದು ವಿಷಯ, कि जीना किसको कहते हैं. ಯಾವುದಕ್ಕೆ ಜೀವನ ಮಾಡ್ತಾರೆ, ಜಿಂದಗಿ ಏನು, ಜೀವನ ಏನು ಅನ್ನೋದನ್ನ ಒಂದು ಹೇಳೋದು ನಂಗೆ ಗೊತ್ತಾಗುತ್ತೆ. और अगर मैं कुछ इन घंटों में आपको कुछ दे पाऊँ, ಈ ಒಂದು ಕೆಲವು ಕ್ಷಣಗಳಲ್ಲಿ ನಿಮ್ಗೆ ಏನಾದ್ರು ನಾನು ಕೊಡಬಲ್ಲೆ ಅಂತ ಅನ್ನೋದಾದ್ರೆ तो वो बिजनेस प्लान नहीं होगा, वो सिर्फ एक ಅದು ಬಿಸ್ನೆಸ್ ಪ್ಲಾನ್ ಆಗಿರೋದಿಲ್ಲ. एग्जाम्पल होगा कि जिंदगी में चाहे कुछ भी हो जाए, जीना किसको कहते हैं. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಇವತ್ತು. ಜೀವನದಲ್ಲಿ ಏನೇ ಆದ್ರೂ ಜೀವನ ಅನ್ನೋದನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. हिंदी ठीक है ना, चलेगा ना हिंदी? अच्छा ट्रांसलेट कर रहे हैं पर हिंदी इंग्लिश में फेल हो गया था, इसलिए हिंदी में तो बिल्कुल फेल हो गया था. अब देखिए मैं क्यों कह रहा हूँ आपको एग्जाम्पल्स जीने के बारे में या काम करने के बारे में. ಜೀವನದ ಬಗ್ಗೆ, ಕೆಲಸ ಮಾಡೋದ್ರ ಬಗ್ಗೆ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ನಿಮಗೆ ಅಂತಂದ್ರೆ, मोदी केयर से आने से पहले ಮೋದಿ ಕೇರಿಗೆ ಬರೋಕ್ಕಿಂತ ಮುಂಚೆ मैं हिंदी बोल नहीं सकता था. ನಾನು ಹಿಂದಿ ಮಾತಾಡ್ತಾನೆ ಇರಲಿಲ್ಲ. मुझे मोदी केयर ने और हिंदुस्तानी बना दिया है. ಮೋದಿ ಕೇರ್ನೇ ನನ್ನನ್ನು ಹಿಂದೂಸ್ತಾನಿಯಾಗಿ ಮಾಡಿರೋದು, ನನಗೆ ಭಾರತ ದೇಶವನ್ನಾಗಿ ಮಾಡಿರೋದು. मैं पहले गाना चाहता था, गाता नहीं था, अब गा भी लेता हूँ. ಮುಂಚೆ ನಾನು ಹಾಡ್ತಾ ಇರಲಿಲ್ಲ, ಈಗ ಹಾಡು ಹೇಳ್ತೀನಿ. चाहे मैं मेरी आवाज अच्छी ना हो, ನನ್ನ ಒಂದು
ಸ್ವರ ಸರಿಯಾಗಿ ಇಲ್ಲದೆ ಇರಬಹುದು. मोदी केयर में एक एडवांटेज है, ಮೋದಿ ಕೇರ್ ಒಂದು ಅಡ್ವಾಂಟೇಜ್ ಇದೆ ನೋಡಿ. आप कुछ भी कर लो लोग ताली तो बजाएंगे बजाएंगे. ಏನೇ ಮಾಡಿ ಚಪ್ಪಾಳೆ ಅಂತೂ ಖಂಡಿತ ಹೊಡಿತಾರೆ. ಹೌದ್ ತಾನೇ? देखिए ये आपने देखे मोदी केयर वाले, ये ऑरेंज शर्ट में है, ऑरेंज शर्ट में मोदी केयर, ಆರೆಂಜ್ ಅಲ್ಲಿ ಇರುವಂತ ಮೋದಿ ಕೇರ್ ये सारे कमीने हैं, ಇವರೆಲ್ಲ ತುಂಬಾ ಕೆಟ್ಟವರು. क्योंकि मेरे को फ्री में लाते हैं यहाँ पर. ನನಗೆ ಪುಕ್ಕಟೆ ಕರ್ಕೊಂಡ್ ಬರ್ತಾರೆ ಇಲ್ಲಿಗೆ. कहते हैं मिस्टर मोदी टिकट का पैसा आप दोगे, ಟಿಕೆಟ್ ದುಡ್ಡೆಲ್ಲ ನೀವೇ ಕೊಡಿ, होटल का पैसा आप दोगे, ಹೋಟೆಲ್ ದುಡ್ಡು ನೀವೇ ಕೊಡಿ, और आप हमें खाने पे ले जाओगे और हमारे खाने का पैसा भी आप दोगे. ನಮ್ಮ ಊಟ ತಿಂಡಿಗಳನ್ನ ನೀವೇ ನೋಡ್ಕೊಳ್ಳಿ. तो मोदी केयर मुझे कुछ पैसा नहीं देती, ಮೋದಿ ಕೇರ್ ನಂಗೇನು ದುಡ್ಡು ಕೊಡೋದಿಲ್ಲ. क्योंकि मेरा सिर्फ एक ही ऑब्जेक्टिव है लाइफ का, ನನ್ನ ಒಂದೇ ಒಂದು ಉದ್ದೇಶ ಇದೆ ಲೈಫಲ್ಲಿ, मेरा सिर्फ एक ही सपना है लाइफ में, ಒಂದೇ ಕನಸಿದೆ ಲೈಫ್ನಲ್ಲಿ, वो है आपके सपने पूरे करना. ನಿಮ್ಮ ಕನಸುಗಳನ್ನ ಪೂರೈಸುವಂಥದ್ದು. और ये सपना पूरा करने की जो मैंने मन्नत दे रखी है, ಈ ಒಂದು ಕನಸುಗಳನ್ನ ಪೂರ್ತಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪನ ನಾನೇನು ಬಿಡುತ್ತೆ ಒತ್ತಿದ್ದೀನಿ. how do I know you're translating what I'm saying? ನನಗೆ ಹೆಂಗ್ ಗೊತ್ತು ನೀನು ಟ್ರಾನ್ಸ್ಲೇಟ್ ಮಾಡೋದು ಸರಿ ಇದೆ ಅಂತ? For all those who understand Hindi, if you say something wrong, raise your hand. No, sir. I don't know. I may saying hello, you may saying get out. These translators are dangerous, huh? ನಾಟ್ ಇನ್ ಮೋದಿ ಕೇರ್ ಸರ್, ನಾಟ್ ಇನ್ ಮೋದಿ ಕೇರ್. Translators are dangerous everywhere. चाहे मोदी का कह लो या नहीं, आपके साथ तो नहीं हो सकता सर. so my goal in life is only one, ನನ್ನ ಗುರಿ ಒಂದೇ ಒಂದು ಜೀವನದಲ್ಲಿ, is how do I make sure that there is happiness in your life. ನಿಮ್ಮ ಜೀವನದಲ್ಲಿ ಖುಷಿ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದೇ ಯೋಚನೆ ನನಗೆ. And happiness doesn't come from money alone. ಖುಷಿ ಅಂತ ಅನ್ನೋದು ಬರೀ ಹಣದಿಂದ ಬರೋದಿಲ್ಲ, Happiness comes from here. ಅದು ಹೃದಯದಿಂದ ಬರುತ್ತೆ, ಯೋಚನೆಯಿಂದ ಬರುತ್ತೆ. मैं आपसे कह रहा था, फिर साइड ट्रैक हो गया क्योंकि मैं राहुल जी का शक्ल देखी साइड ट्रैक हो गया. मैं कहने वाला था पर साइड ट्रैक हो गया राहुल जी की शक्ल देखकर. ಸೈಡ್ ಟ್ರ್ಯಾಕ್ ಆಗೋಯ್ತು, ರಾಹುಲ್ ಅವ್ರ ಬಗ್ಗೆ ಹೇಳಬೇಕು ಅಂತಿದ್ದೆ ನಾನು. मैं ये कह रहा था कि मुझे मोदी केयर पैसा नहीं देती है, ಮೋದಿ ಕೇರ್ ನಂಗೆ ದುಡ್ಡು ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. मैं सिर्फ यहाँ आता हूँ तालियों के लिए और प्यार के लिए. ನಾನು ಇಲ್ಲಿ ಬರೋದೇ ಚಪ್ಪಾಳೆಗಳಿಗೆ ಮತ್ತೆ ಪ್ರೀತಿಗೋಸ್ಕರ. तो ये नहीं है कि मेरी जिंदगी में प्रॉब्लम नहीं है. ನನ್ನ ಜೀವನದಲ್ಲಿ ತೊಂದರೆಗಳು ಇಲ್ಲ ಅಂತ ಅನ್ನೋದು ಏನೂ ಇಲ್ಲ. हर एक की जिंदगी में प्रॉब्लम होती है, ಎಲ್ಲರ ಜೀವನದಲ್ಲೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. चाहे वो घर की प्रॉब्लम्स हो, ಮನೆದಿರ್ಬೋದು, चाहे धंधे की प्रॉब्लम्स हो, ಬೇರೆ कಡೆ ಇರ್ಬೋದು, या पैसे की प्रॉब्लम्स हो, ದುಡ್ಡಿಂದ ಇರ್ಬೋದು, या वाइफ की प्रॉब्लम्स हो, ಎಲ್ಲ ಹೆಂಡತಿಯಿಂದ ಇರ್ಬೋದು, या बच्चों की प्रॉब्लम्स हो, ಮಕ್ಕಳದಿರ್ಬೋದು, और सबसे ज्यादा क्या माँ की प्रॉब्लम हो. ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿದಂದಿರ್ಬೋದು. बट ये प्रॉब्लम आप कुछ के भी ले सकते हैं. ಸುಮ್ಮನೆ ಕೂತ್ಕೊಂಡು ಅದನ್ನ ತಗೋಬಹುದು. एक वो तरीका है, एक तरीका है आप मोदी केयर के इवेंट पे आ जाइए और खुशियां पाइए. ಇನ್ನೊಂದು ತರೀಕಾ ಏನು ಅಂತಂದ್ರೆ ಮೋದಿ ಕೇರ್ ಇವೆಂಟ್ಗೆ ಬನ್ನಿ, ಅದೆಲ್ಲ ಮರೆತು ಬಿಡ್ತೀರಾ. मैंने लाइफ में बहुत कुछ देखा है. ನಾನು ಜೀವನದಲ್ಲಿ ತುಂಬಾನೇ ನೋಡಿದ್ದೀನಿ. दर्द, प्यार, ನೋವು, ಪ್ರೀತಿ, दुश्मन, ಶತ್ರುಗಳು. I was just testing, you know, because I know that word in Canada. But only thing that has kept me alive
ನನ್ನನ್ನು ಜೀವಂತವಾಗಿ ಇಟ್ಟಿರೋದು ಒಂದೇ ಒಂದು ವಿಷಯ, is your love and your happiness. ನಿಮ್ಮ ಪ್ರೀತಿನೇ. So my goal is only one. ನಂದು ಒಂದೇ ಒಂದು ಗುರಿ. Just like you all have given me a new way of life ನೀವ್ ಹೆಂಗೆ ನಮಗೆ ಹೊಸ ಒಂದು ದಾರಿನ ತೋರಿಸಿದಿರೋ, to live and be happy every morning. ದಿನ ಬೆಳಿಗ್ಗೆ ಖುಷಿಯಾಗಿದ್ದು ಜೀವನ ಮಾಡೋದನ್ನ ಹೇಳ್ಕೊಟ್ಟಿದ್ದೀರೋ. I'm hoping जैसे मेरी सोच बदली, ನನ್ನ ಯೋಚನೆಗಳು ಬದಲಾಗಿರೋ ಹಾಗೆ मैं थोड़ी आपकी सोच बदल पाऊँ. ನಿಮ್ದು ಯೋಚನೆಗಳನ್ನ ಬದಲಾಯಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. You know, जिंदगी में पैसा आता है और पैसा जाता है, ಜೀವನದಲ್ಲಿ ಹಣ ಬರುತ್ತೆ, ಹಣ ಹೋಗುತ್ತೆ. पर इंसान वही है जहाँ होता है वो नहीं जाता. पैसा आता है, पैसा जाता है, पर इंसान, us, human being, our soul remains in the same place. ನಾವು ನಮ್ಮ ಹಣ ಬರುತ್ತೆ, ಹಣ ಹೋಗುತ್ತೆ, ಬಟ್ ನಮ್ಮ ಒಳಗಿನ ಒಂದು ಏನಿದೆ ಅದು ನಮ್ಮ ಹತ್ರ ಉಳ್ಕೊಳ್ಳುತ್ತೆ. तो अगर आप सीख पाए ನೀವು ಇದನ್ನ ಕಲ್ತ್ಕೊಂಡ್ರೆ कि पैसे में भी खुशी ಹಣ ನನ್ನ ಖುಷಿ ಅಲ್ಲ, और गरीबी में भी खुशी, पुअर गरीबी पुअर, ಹಾ ನಾನು ಪುವರ್ ಆಗಿದ್ರು ನನಗೆ ಖುಷಿ ಇರುತ್ತೆ, ಹಣ ಇದ್ರೂ ಖುಷಿ ಇರುತ್ತೆ. ज्यादातर लोग भूल जाते हैं. ಎಷ್ಟೊಂದು ಜನ ಮರೆತು ಬಿಡ್ತಾರೆ. People forget that when they are poor ಅವರು ಬಡವರಾದಾಗ and then become big, rich, ಆಮೇಲೆ ಹಣವಂತರಾದಾಗ they forget they've come from here. ಅವ್ರು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ಮರೆತು ಬಿಟ್ಟಿರ್ತಾರೆ. Right? That is another reason ಅದು ಕೂಡ ಒಂದು ಕಾರಣ. I don't take a salary from Modi Care. ನಾನು ಹಣ ತಗೊಳ್ಳೋದಿಲ್ಲ ಮೋದಿ ಕೇರಿಂದ. Because when I come to Modi Care, मैं भी गरीबी हूँ. ನಾ ಮೋದಿ ಕೇರಿಗೆ ಬಂದ ತಕ್ಷಣ ನಾ ಬಡವ ಆಗ್ಬಿಡ್ತೀನಿ. Because there are two choices I have. ನನ್ನ ಹತ್ರ ಎರಡು ಚಾಯ್ಸ್ಗಳಿದಾವೆ. Either take big salary, ನಾನು ಜಾಸ್ತಿ ಹಣನ ಸ್ಯಾಲರಿ ಮುಖಾಂತರ ತಗೋಬಹುದು, or of many companies that are competing with Modi Care, ಎಷ್ಟೊಂದು ಮೋದಿ ಕೇರ್ ಜೊತೆಗೆ ಕಂಪೀಟ್ ಮಾಡ್ತಿರೋದ್ರ ಬಗ್ಗೆ, where the owner or CEO ಅಲ್ಲಿ ಎಲ್ಲ ಓನರ್ ಸಿಇಒಗಳು is taking anywhere between 70 crores to 100 crore salary a year. 70 ಕೋಟಿಯಿಂದ 100 ಕೋಟಿ ತನಕ ವರ್ಷಕ್ಕೆ ತಗೋತಾ ಇದ್ದಾರೆ. I feel that is wrong. ಅದು ನನ್ನ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ನನಗೆ. Because I am not the owner of Modi Care. ನಾನು ಮೋದಿ ಕೇರ್ ಓನರ್ ಅಲ್ಲ. Owner are all of you here. ಓನರ್ ಅಲ್ಲ ನೀವುಗಳು. सौ करोड़ रुपए 100 ಕೋಟಿ ರೂಪಾಯಿ बहुत होते हैं काफी घरों में रोटी देने के लिए. ತುಂಬಾ ಜನಗಳಿಗೆ ಊಟ ಕೊಡಿಸೋದಕ್ಕೆ ತುಂಬಾ ಹಣ ಆಗುತ್ತೆ ಅದು. मैं तो वैसे भी एक रोटी खाता हूँ. ನಾನು ಒಂದೇ रोटी ತಿನ್ನೋದು. अन्यथा हम कौन सरवना भवन वहां में थोड़ा ज्यादा खा लेता हूँ. ನಾ ಬೇರೆ ಕಡೆ ಹೋದಾಗ ಜಾಸ್ತಿ ತಿಂತೀನಿ. But my goal is only one, is to make you successful, happy. ನನ್ನ ಒಂದೇ ಉದ್ದೇಶ ನಿಮ್ಮನ್ನ ಯಶಸ್ವಿಗೊಳಿಸೋದು, ಖುಷಿ ಪಡಿಸೋದು. Can the leaders stand up? ಲೀಡರ್ಸ್ ಎಲ್ಲ ನಿಂತುಕೊಳ್ಳಿ. You turn around. ಹಿಂದೆ ತಿರುಗಿ. Their goal is to make you money. ಇವರೆಲ್ಲ ನಿಮಗೆ ಹಣ ಮಾಡಿಸ್ಕೊಡ್ತಾರೆ. Thank you. ಥ್ಯಾಂಕ್ ಯು. ಕೂತ್ಕೊಳ್ಳಿ. Please sit. So those people who are here for the first time, ಫಸ್ಟ್ ಟೈಮ್ ಇಲ್ಲಿ ಬಂದಿರೋರಿಗೆ I feel that ಮ್ಯೂಸಿಕ್ ಅಂತ ಅನ್ನೋದು can give more emotion ಎಷ್ಟೊಂದು ಇಮೋಷನ್ಗಳನ್ನ ಕೊಡುತ್ತೆ than I can give. Or ನಾನು ಕೊಡೋದಕ್ಕಿಂತ ಅದು ಮ್ಯೂಸಿಕ್ ಅನ್ನೋ ಜಾಸ್ತಿ ನಿಮ್ಗೆಲ್ರಿಗೂ ಕೊಡುತ್ತೆ. So we have over time we had the song list. ನನ್ನ ಹತ್ರ ಇಲ್ಲಿ ಹಾಡುಗಳ ಒಂದು ಪಟ್ಟಿನೇ ಇದೆ. So every time the song list came, ಈ ಲಿಸ್ಟ್ ಬಂದ ತಕ್ಷಣನೇ we played one song on the 19th track, then became song number 19. ಅದು 19ನೇ ಟ್ರ್ಯಾಕ್ ಆಗಿತ್ತು. ಅದೇ ಇವಾಗ 19ನೇ ಟ್ರ್ಯಾಕ್ ಅಂತಾನೆ ಹೆಸರುವಾಸಿ ಆಗ್ಬಿಟ್ಟಿದೆ. How many you know what song number 19 means? ಎಷ್ಟು ಜನಕ್ಕೆ ಗೊತ್ತು ಆ ಹಾಡು ಯಾವುದು ಅಂತ? For all the new people here, ಆದ್ರೆ ಹೊಸದಾಗಿರೋರಿಗೆ a song called हमें तुमसे प्यार कितना. ಹಮೇ ತುಮ್ಸೆ ಪ್ಯಾರ್ ಕಿತ್ನಾ ಅನ್ನೋ ಒಂದು ಹಾಡು. I have 3 things to ask of you. ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ. Will you do it? Yes.
Promise? Yes, sir. First is if you know the song, sing it. ನಿಮಗೆ ಹಾಡು ಗೊತ್ತಿದ್ರೆ ಹಾಡಿ. 2, ಎರಡನೇದು, if you don't know the song, ಹಾಡು ಗೊತ್ತಿಲ್ಲ ಅಂದ್ರೆ then you move your mouth. ಬಾಯಿನ ಆಡಿಸಿ. Okay. Like I'm going to tell you right now. ನಾ ಹೇಳ್ಕೊಡ್ತೀನಿ ನಿಮಗೆ. So you will sing a song? Yeah. Sing. हमें तुमसे प्यार कितना ये हम नहीं जानते, मगर जी नहीं सकते तुम्हारे बिना. Third, ಮೂರನೇದು, first is if you know the song, sing it. ಮೊದಲನೇದು ನಿಮ್ಗೆ ಹಾಡು ಗೊತ್ತಿದ್ರೆ ಹಾಡಿ. Second is if you don't know the song, ಎರಡನೇದು ಹಾಡು ಗೊತ್ತಿಲ್ಲ ಅಂದ್ರೆ then move ಬಾಯಿ your mouth ಆಡಿಸಿ, as though you know the song. ಹಾಡು ಗೊತ್ತಿದೆ ಅನ್ನೋದ್ರ ನಾಟಕ ಮಾಡಿ. And third is More most than- important, ತುಂಬಾ ಬಹಳ ಮುಖ್ಯ ಆಗುತ್ತೆ. that if you don't participate, ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ you'll never make money. ನೀವು ಹಣನೇ ಮಾಡೋದಿಲ್ಲ. Yes. Yeah. I tell you why I'm saying this. ಯಾಕೆ ಹೇಳ್ತಾ ಇದ್ದೀನಿ ಅಂತಲೂ ಹೇಳ್ತೀನಿ ನಿಮಗೆ. ನೋಡಿ, God does not come where you're sitting. ದೇವರು ನೀವು ಕೂತಾಗ ಬರೋದಿಲ್ಲ. Success does not come where you're sitting. ಸಕ್ಸಸ್ ಕೂಡ ನೀವು ಕೂತಾಗ ಬರೋದಿಲ್ಲ. You have to go to it. ನೀವು ಅದ್ರ ಒಳಗೆ ಹೋಗ್ಬೇಕು, ಅದ್ರ ಹತ್ರ ಹೋಗ್ಬೇಕು. Right? So I give you a story ನಿಮ್ಗೊಂದು ಕಥೆನ ಹೇಳ್ತೀನಿ. of this devout person of God. ಒಬ್ಬ ದೇವರನ್ನ ನಂಬುವವನ ಬಗ್ಗೆ ಒಂದು ಹೇಳ್ತೀನಿ. Devotee. ಒಬ್ಬ ಭಕ್ತನ ಬಗ್ಗೆ ಹೇಳ್ತೀನಿ. So he had fallen into the ocean ಅವನು ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದ. and he said, God, come and save me. ದೇವರೇ ನನ್ನನ್ನು ರಕ್ಷಿಸಿ ಅಂತ ಕೇಳ್ತಾನೆ. When the first boat came, ಮೊದಲನೇ ಬೋಟ್ ಬಂದಾಗ he said, no, I'm waiting for God. ನಾನು ದೇವ್ರಿಗೆ ಕಾಯ್ತಾ ಇದ್ದೀನಿ ಅಂತಾನೆ. The boat went. ಬೋಟ್ ಹೊಟ್ಟೋಯ್ತು. The second boat came. ಎರಡನೇ ಬೋಟ್ ಬಂತು. He said, I'm waiting for God. ನಾನು ದೇವ್ರಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. And he drowned. ಅವಾಗ ಮುಳುಗೋಗ್ತಾನೆ. Then when he went up to heaven, ಮೇಲ್ಗಡೆ ಸ್ವರ್ಗಕ್ಕೆ ಹೋದಾಗ he asked God, ದೇವ್ರನ್ನ ಕೇಳ್ತಾನೆ, God, I spent my entire life ದೇವರೇ ನಾನು ನನ್ನ ಜೀವನ ಪೂರ್ತ worshipping you. ನಿನ್ನನ್ನು ಪೂಜಿಸ್ತಾ ಇದ್ದೆ. And when I asked for your help, you never came. ನಾನು ನಿನ್ನನ್ನು ಸಹಾಯ ಕೇಳಿದಾಗ ನಿನ್ನ ಸಹಾಯಕ್ಕೆ ಬರಲಿಲ್ಲ. So God said, I came once. ದೇವ್ರು ಹೇಳ್ತಾರೆ, ನಾ ಒಂದ್ಸಲ ಬಂದೆ, You said no. ನೀ ಬೇಡ ಅಂದೆ. I came twice. ಎರಡನೇ ಸರ್ತಿನೂ ಬಂದೆ, You said no. ನೀ ಬೇಡ ಅಂದೆ. Therefore, by that example, ಈ ಒಂದು ಉದಾಹರಣೆ ಪ್ರಕಾರ if you don't move, ನೀವು ದೇವರ ಹತ್ರ ಹೋಗ್ಲಿಲ್ಲ ಅಂದ್ರೆ then you will not make your dreams come true. ನೀವು ನಿಮ್ಮ ಕನಸುಗಳನ್ನ ಪೂರ್ತಿ ಮಾಡ್ಕೊಳಕ್ ಆಗೋದಿಲ್ಲ. All of you today ನೀವೆಲ್ಲ ಬಂದಿರೋರು ಇವತ್ತು are not here by chance. ನೀವು ಬೈ ಚಾನ್ಸ್ ಬಂದಿಲ್ಲ ಇಲ್ಲಿಗೆ. Nobody's offered you. ನೋಬಡಿ ಯಾರು ನಿಮ್ಗೆ ಆಫರ್ ಮಾಡಿಲ್ಲ. 10 crore rupees to come sit here. ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಯಾರು ನಿಮ್ಗೆ ಕರೆದಿಲ್ಲ. You come on your own. ನೀವು ನಿಮ್ಮ ಒಂದು ಸ್ವಇಚ್ಛೆಯಿಂದ ಬಂದಿದ್ದೀರಿ. Now that you have come, ನೀವು ಬಂದಿದ್ದೀರಾ ಅಂತ ಆದ್ಮೇಲೆ I hope that when you go, ನೀವು ವಾಪಸ್ ಹೋದಾಗ you go with a different thought ನೀವು ಬೇರೆ ಒಂದು ಆಲೋಚನೆಗಳಲ್ಲಿ ಹೋಗ್ತೀರಾ ಅನ್ನೋದನ್ನ ನಾನು ನಂಬ್ತೀನಿ. and a different kind of happiness. ಬೇರೆ ಒಂದು ಖುಷಿನಲ್ಲಿ ಹೋಗ್ತೀರಾ ಅಂತ ನಾನು ನಂಬ್ತೀನಿ. I have Aprajita sitting here in front. ಅಪರಾಜಿತ್ ಅಲ್ಲಿ ಮುಂದೆ ಕೂತಿದ್ದಾರೆ. So one day I was speaking like this, ಒಂದಿನ ಹಾಗೆ ಬರ್ತಾ ಇದೆ, and I made this statement: "Soch badlo, khud ko badlo, dunya badlo." ಸೋಚ್ ಬದಲು ಕುತ್ಕೊ ದುನಿಯಾ ಬದಲು ಅನ್ನೋದನ್ನ ನಾನು ಹಾಕಿದೆ. I said it. ನಾನು ಹಾಗೆ ಸುಮ್ಮನೆ ಹೇಳಿದೆ. I came back home. ಮನೆಗೆ ಬಂದ್ಬಿಟ್ಟೆ. 2 days later, she comes to me, Mr. Modi. 2 ದಿನ ಆದ ನಂತರ ಬಂದ್ಬಿಟ್ಟು ನನ್ನ ಹತ್ರ You made a sentence: "Soch badlo, khud ko badlo, dunya badlo." ಈ ಸೆಂಟೆನ್ಸ್ ನೀವು ಮಾಡಿದ್ರಿ, Why aren't you not following it? ನೀವು ಯಾಕೆ ಅದನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಕೇಳಿದ್ರು. So I thought to myself ನಾನು ಅವಾಗ ನನಗೆ ಯೋಚನೆ ಮಾಡಿಕೊಂಡೆ, that how can I say something here ನಾನು ಇಲ್ಲಿ ಹೇಗೆ ಸುಮ್ಮನೆ ಏನೋ ಒಂದು ಹೇಳಿ and don't follow it? ಅದನ್ನು ಫಾಲೋ ಹೇಗೆ ಮಾಡದೆ ಇರಲಿ ಅನ್ನೋದನ್ನ ಯೋಚನೆ ಮಾಡಿದೆ. The first thing I did, ಮೊದಲನೇದು ನಾನು ಮಾಡಿದ್ದು, at that time I was fighting with my father. ಅವಾಗ ನಮ್ಮ ತಂದೆ ಜೊತೆ ನಾನು ಜಗಳ ಮಾಡ್ತಾ ಇದ್ದೆ. I went to my father, say, I will not fight with you. ನಮ್ಮ ತಂದೆ ಹತ್ರ ಹೋಗಿ ನಾನು ಜಗಳ ಆಡೋದಿಲ್ಲ ನಿಮ್ಮ ಹತ್ರ ಅಂತ ಹೇಳಿದೆ. I gave him a blank piece of paper with a signature on it. ನಾನು ಅದ್ರ ಮೇಲೆ ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಖಾಲಿ ಶೀಟ್ನ ಕೊಟ್ಟೆ ಅವ್ರಿಗೆ. And I said, Dad, I'm giving you the blank piece of paper.
ನಮ್ಮ ತಂದೆಗೆ ಹೇಳಿದೆ ನಾನು ನಿಮ್ಗೊಂದು ಖಾಲಿ ಶೀಟ್ನ ಕೊಡ್ತಾ ಇದ್ದೀನಿ ಅಂತ. I know that my wealth is worth 12,500 crores. 12,500 crores ಅಷ್ಟು ನನ್ನ ಹತ್ರ ಇಲ್ಲಿದೆ. But even you put zero here ನೀವು ಇಲ್ಲಿ ಝೀರೋ ಹಾಕಿದ್ರು ಕೂಡ is acceptable to me. ನಂಗೆ ಓಕೆ ಅಂತಂದೆ ನಾನು. So that day, ಅವತ್ತಿನ ದಿವಸ the greed for money went. ಹಣಕ್ಕೋಸ್ಕರ ಇದ್ದಂಥ ಆಸೆ ಹೊಟ್ಟೋಯ್ತು. Because सोच is what? सोच is, ಯೋಚನೆ ಅನ್ನೋದೇನು? सोच क्या है? सोच एक ख्याल है, एक जीने का रास्ता, मकसद है. ಒಂದು ಆಲೋಚನೆ, ಯೋಚನೆ ಅಂತ ಅನ್ನೋದು ಒಂದು ಉದ್ದೇಶ ಕೂಡ ಹೌದು. आप समझ सकते हैं कि मैंने एक कागज में अपना साइन कर ಯೋಚನೆ ಮಾಡಿ ಒಂದು ಖಾಲಿ ಹಾಳೆಯಲ್ಲಿ ನನ್ನ ಸಿಗ್ನೇಚರ್ನ ಹಾಕಿ ನಾ ಕೊಟ್ಟಿದ್ದೀನಿ ಅಂತಂದ್ರೆ 12,500 करोड़ दे दिए. ಅಷ್ಟು ದೊಡ್ಡ ಹಣನ ಕೊಟ್ಟಿದ್ದೀನಿ ಅಂತ ಅರ್ಥ. और वो भी खुशी खुशी. ಅದು ಖುಷಿ ಖುಷಿಯಾಗಿ ಕೊಟ್ಟಿದ್ದೆ ನಾನು. इसे कहते हैं सोच बदलो. ಇದನ್ನ ಆಲೋಚನೆಗಳನ್ನ ಬದಲಾವಣೆ ಅಂತ ಹೇಳೋದು. भगवान नहीं बदलेगा आपके लिए, ದೇವರು ಬಂದು ನಿಮ್ಮನ್ನ ಬೇರೆ ಮಾಡೋದಿಲ್ಲ ಯೋಚನೆಗಳನ್ನ. इंसान नहीं बदलेगा आपके लिए, ಮನುಷ್ಯನೇ ಮಾಡಿಸ್ಬೇಕು. पर आपके लिए अगर कोई चीज बदलेगी वो आप बदलेंगे अपने आप के लिए. ಏನೇ ಬದಲಾವಣೆ ಆದ್ರೂ ನೀವೇ ಬದಲಾಗಿಸ್ಬೇಕು ನಿಮಗೋಸ್ಕರ. और इसी सोच से ಇದೇ ಆಲೋಚನೆ ಮುಖಾಂತರ मुझे लगता है कि मोदी केयर जहां पहुंची है ನನಗೆ ಏನ್ ಅನ್ಸುತ್ತೆ, ಮೋದಿ ಕೇರ್ ಎಲ್ಲಿಗೆ ಇವತ್ತು ಬಂದಿದೆ ಅದು ಈ ಆಲೋಚನೆ ಮುಖಾಂತರನೇ ಅಂತ ಅನಿಸ್ತಾ ಇದೆ. उन लोगों के कारण पहुंची है जिन्होंने अपनी सोच बदली है. मोदी केयर reached here only because of those people who have changed their thought, their सोच बदली. ಯಾರ ಆಲೋಚನೆಗಳಿಗೆ ಬದಲಾಯಿಸಿದಿರೋ ಅದಕ್ಕೋಸ್ಕರನೇ ಮೋದಿ ಕೇರ್ ಇಲ್ಲಿ ತನಕ ತಲುಪಿದೆ. Now imagine, आप सोचिए कि अगर यहाँ हम सब ಇಲ್ಲಿರೋರೆಲ್ಲರೂ ನಾವೆಲ್ಲ ಯೋಚನೆ ಮಾಡಿ अपनी सोच बदलें ಎಲ್ಲ ಆಲೋಚನೆಗಳನ್ನ ಬದಲಾವಣೆ ಮಾಡಿದ್ರೆ तो हिंदुस्तान का क्या होगा? ನಮ್ಮ ದೇಶದ ಏನಾಗುತ್ತೆ ಯೋಚನೆ ಮಾಡಿ. आप लोग पैसा बनाना चाहते हैं? आप लोग पैसा बनाना चाहते हैं? देखिए एक मिनट. ನಿಮ್ಗೆ ಹಣ ಮಾಡಬೇಕಾ? नहीं, one minute. Hold on. Can someone switch this off? बंद करिए. Switch it off. 10. मैं कह रहा था आप लोगों को, ನಾನು ನಿಮ್ಗೆ ಹೇಳ್ತಾ ಇದ್ದೆ, सुनाई दे रहा है? ಕೇಳಿಸ್ತಾ ಇದೆಯಾ? तो जब मैं कहता हूँ पैसा बनाना चाहते हैं, आवाज निकालिए. कितनी चौड़ी आवाज, कितना मोटा बटुआ. ಎಷ್ಟು ಜೋರಾಗಿ ಕೂರಿಸ್ತೀರೋ ಅಷ್ಟು ದಪ್ಪ ಇರುತ್ತೆ ನಿಮ್ಮ ಪರ್ಸು. ನಾನು ಮೈಕ್ನ ಯಾಕೆ ಬಂದ್ ಮಾಡಿದೆ ಅಂದ್ರೆ, ಮೈಕ್ ಆನ್ ಇದೆ ಅದಕ್ಕೆ ಜೋರಾಗಿ ಹೇಳ್ತಾ ಇದ್ದಾರೆ ನೀವು ಅಂತ ನೀವು ಅನ್ಬಾರ್ದು ಅಂತ ಆಫ್ ಮಾಡಿದ್ದೀನಿ. वाह ऐसे तालियां बजाइए कि भगवान भी क्या कि पैसा आ रहा है. आप जानते हैं कि यहाँ पर काफी गर्मी है, ಇಲ್ಲಿ ತುಂಬಾ ಶೆಕೆ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ? तो ये सारे जो यहाँ बैठे हैं ना अपनी ठंडी में बैठे हैं. ಇಲ್ಲಿ ಲುಂಗಿ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ರು ಆರಾಮಾಗಿ. Because called freedom of air. And when you're feeling hotter, you can do this. And you feeling still hotter. Right, Chandru? So the first thing is, the goal is fake it till you make it. अमीर जो अपने अमीर लोग देखें, काफी देखें, टाटा बिरला, ದುಡ್ಡು ಸಂಪಾದನೆ ಮಾಡಿರೋರು ನೋಡಿದಿರೋ टाटा बिरला अंबानी, ಟಾಟಾ ಬಿರ್ಲಾ ಅಂಬಾನಿ जितने अमीर उतने ही दुखी. ಎಷ್ಟು ಜನ ಶ್ರೀಮಂತಿದ್ರು ಎಲ್ಲ ದುಃಖಿ ಭರಿತರಾಗಿದ್ದಾರೆ. राइट. तो अगर आप सीख लें
खुश होने के लिए, ನೀವು ಖುಷಿಯಾಗಿರೋದನ್ನ ಕಲ್ತ್ಬಿಟ್ರೆ तो गरीबी में भी खुशी ಬಡವನು ಕೂಡ ಖುಷಿಯಾಗಿರ್ತಾನೆ, और अमीरी में भी खुशी। ಶ್ರೀಮಂತನು ಖುಷಿಯಾಗಿರ್ತಾನೆ. Right? Yes. ये सबसे बड़ी एडवांटेज है हमारी मोदी घर वालों की, ನಮ್ಮ ಮೋದಿ ಕೈಲಿ ಇದೆ ಅಡ್ವಾಂಟೇಜ್ ನೋಡಿ. क्योंकि देखिए हम पैसे से नहीं आए हैं। हम ದುಡ್ಡಿಂದ ಬಂದಿಲ್ಲ, मुकेश अंबानी, अनिल अंबानी, धीरू भाई के पैसे से आए हैं। ಅವ್ರ ದುಡ್ಡಿಂದ ಬಂದಿರೋದು ನಾವು. तो जानते नहीं कि दुख क्या होता है। ಅವ್ರಿಗೇನು ದುಃಖ ಅನ್ನೋದೇನು ಗೊತ್ತಿರೋದಿಲ್ಲ. जब दुख नहीं जानते तो खुशी क्या होती है वो भी नहीं जानते। ಸೊ ಖುಷಿ ಅನ್ನೋದು ಏನು ಗೊತ್ತಿರೋ, ದುಃಖ ಗೊತ್ತಿಲ್ಲ ಅಂದ್ರೆ उनकी खुशी क्या है? एक डायमंड कार, ಅವ್ರ ಖುಷಿ ಏನಿರುತ್ತೆ ಡೈಮಂಡ್ ಬರಬೇಕು ಅನ್ನೋದು. बल्कि अभी शादी हुई है उनके परिवार में, ಈಗ ಅವ್ರ ಫ್ಯಾಮಿಲಿ ಮದುವೆ ನಡೀತು, अगर उतना पैसा वो हिंदुस्तान में डाल देते ಅಷ್ಟು ಹಣನ ಅವ್ರೇನಾದ್ರು ಭಾರತ ದೇಶದಲ್ಲಿ ಹಾಕಿದ್ರೆ तो गरीबी खत्म हो जाती। ಬಡತನನೇ ಹೋಗ್ತಿತ್ತು. पर हमारी तो गरीबी खत्म नहीं हुई, वो फिरंगियाँ जहाँ इवेंट हुई है उनकी जेब और बड़ी हो गई है। ಯಾರೆಲ್ಲ ಇವೆಂಟ್ ಎಲ್ಲ ಮಾಡಿದ್ರು ಅವ್ರಿಗೆ ಶ್ರೀಮಂತರಾದ್ರು. तो फेक इट टिल यू मेक इट। आर यू रेडी Yes. सर? आर यू रेडी? Yes. In the front, right here. You can't say I'm ready. You want to make money? Sorry, I'm catching you in the front of me. I don't make to fun of you, but I'm. देखिए ना, वो कहते हैं ना स्टेज में खड़े होते हो, स्टेज में खड़े होते हो, ಸ್ಟೇಜ್ ಮೇಲೆ ನಿಂತ್ಕೊಂಡಾಗ तो you have to do two things. ಎರಡು ಮಾಡಬೇಕು. You have to find somebody to look at. ಯಾರು ನೋಡೋದ್ರ ಮಾಡಬೇಕು. सर वो आप है सामने. And अगर आप बोलना चाहते हैं तो you have to imagine that you're naked. ನೇಕೆಡ್ ಆಗಿ ನಾವು ಇಮ್ಯಾಜಿನ್ ಮಾಡ್ಕೋಬೇಕು, ಅವಾಗ ಯಾರು That's ನೋಡಬೇಕು. why focus and naked is good. ಫೋಕಸ್ ಮಾಡೋದು ನೇಕೆಡ್ ಆಗಿರೋದನ್ನ ಒಳ್ಳೇದೇನೆ. उसका मतलब ये है कि अगर आप अपने हाथ और पैर और मुंह नहीं चलाएंगे ಅಂದ್ರೆ ನೀವು ಕೈ ಕಾಲುಗಳನ್ನ ನೀವು ಆಡಿಸ್ಲಿಲ್ಲ ಅಂತಂದ್ರೆ तो पैसा नहीं आने वाला। ದುಡ್ಡು ಬರೋದಿಲ್ಲ. Yes. देखिए मैंने पहले कहा था मैं तालियों के लिए बात करता हूँ। ताली को बजा दीजिए please। ನಾನು ತಪ್ಪಳೆಗೋಸ್ಕರ ಬಂದಿರೋಂತ ಮೊದಲೇ ಹೇಳಿದೆ. अब मैं दो रीजन लेके आया हूँ, ताली बजा दीजिए। ನಾನು ಏನು ಕಾರಣಕ್ಕೆ ಹೇಳ್ತೀನಿ ನಿಮಗೆ. एक की जब ताली बजाते हैं तो हवा भी आती है। दूसरा, अगर आप थक गए मेरे को सुनते हुए तो थोड़ा जाग भी जाते हैं, राइट? ಎರಡು ಕಾರಣ ಇದೆ. ಒಂದು Are you ready to fake it till you make it? ಇನ್ನೊಂದು ನಿದ್ದೆಯಿಂದ ಹೇಳ್ತೀರಾ. Are you ready to fake it till you make it? 19. आइए आप हमें तुमसे प्यार कितना ये हम नहीं जानते, मगर जी नहीं सकते